ಓಕೆ. ಸೊ ಈ ಸಿನಿಮಾದಲ್ಲಿ ನಿಮಗೆ ಏಟ್ ಆಯಿತು ಅಂತ ಕೂಡ ಕೇಳ್ಪಟ್ವಿ. 4 ತಿಂಗಳುಗಳ ಕಾಲ ನೀವು ಬೆಡ್ಡಲ್ಲಿ ರೆಸ್ಟ್ ಮಾಡೋ ರೀತಿ ಆಯಿತು ಅಂತಲೂ ಕೂಡ ಕೇಳ್ಪಟ್ವಿ. ಸೊ ಆ ದಿನಗಳು ಮಲ್ಕೊಂಡಾಗ ಏನೇನು ಯೋಚನೆಗಳು ಬಂತು, ಹಿಂಗಾಗೋಗಿತ್ತಲ್ಲ ನನಗೆ ಅಂತ, ಏನೆಲ್ಲ ತಿಂಗಳಾಯಿತು ಅಂತ ಹೇಳಿ ಆ ದಿನಗಳ ಬಗ್ಗೆ ಹೇಳೋದಾದರೆ? ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ ಆಗಿದ್ದು. ನನಗೆ ಏನಂದರೆ ಸ್ಟಂಟ್ಸ್ ಮಾಡುವಾಗ ಲೋರ್ ಟೇಲ್ ಬೋನ್ ಹತ್ರ ಒಂದು ಬ್ಲಡ್ ಕ್ಲಾಟ್ ಇತ್ತು. ಸೊ ಅದು ನೆಗ್ಲೆಕ್ಟ್ ಮಾಡಿ ನಾನು 3-4 ಮಂತ್ಸ್ ಕಳೀತು. ಕಳೆದಾದ್ಮೇಲೆ ಡಾಕ್ಟರ್ ಹತ್ರ ಹೋಗಿದ್ದೀನಿ, ಗಡ್ಡೆ ಫಿಲ್ ಆಗಿದೆ ಟೇಲ್ ಬೋನ್ ಹತ್ರ. ಸೊ ಆಮೇಲೆ ಆಪ್ರೇಷನ್ ಮಾಡಬೇಕಂದ್ರು. ಸೊ ಆಲ್ಮೋಸ್ಟ್ ಒಂದು 4 ಮಂತ್ಸ್ ಬೆಡ್ ರೆಸ್ಟ್ ಇದೆ. ಐ ಮೀನ್ ಓಡಾಡ್ಬೋದು, ರನ್ನಿಂಗ್ ಮಾಡೋಕ್ಕಾಗ್ತಾಯಿಲ್ಲ, ಡ್ರೈವ್ ಮಾಡೋಕ್ಕಾಗಲ್ಲ, ಏನು ಸ್ಟಂಟ್ಸ್ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನಂಗೆ ತುಂಬ ಬೇಜಾರಾಯಿತು ಆಬ್ವಿಯಸ್ಲಿ. ಬಟ್ ಅದನ್ನು ನೆಗೆಟಿವ್ ಆಗಿ ತೊಗೊಂಡಿಲ್ಲ. ನಾನು ಸ್ಟ್ರಾಂಗ್ ಆಗಿ ಇನ್ನೂ ರಿಟರ್ನ್ ಆಗಿ ಬರ್ತೀನಿ ಅಂತ ನಾನು ನಂಬಿದ್ದೆ. ಯಾಕಂದರೆ ಕುತ್ಕೊಂಡು ಸುಮಾರು ಬುಕ್ಸ್ ಓದ್ಕೊಂಡು ಬಂದೆ, ಹೌ ಕೆನ್ ಐ ಬಿ ಬೆಟರ್ ಅಂತ. ಮತ್ತು ಇನ್ನೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದಂತ ಅದೊಂದು ಕೆಲವಷ್ಟು ಪ್ರಾಕ್ಟೀಸ್ ಇದೆ. ಯೋಗ ಆಗಿರಲಿ, ಆ್ಯಂಡ್ ನಮ್ಮ ಅಪ್ಪ ಒಂದು ಇದು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ದೇವ್ರದ್ದು ಪ್ರಾರ್ಥನೆ ಅವೆಲ್ಲ. ಸೊ ಅದೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನಂಗೆ ಯಾವತ್ತೂ ಫಸ್ಟ್ 2 ಮಂತ್ಸ್ ಆಬ್ವಿಯಸ್ಲಿ ತುಂಬ ನೆಗೆಟಿವ್ ಅನಿಸ್ತಾ ಇತ್ತು. ಇವಾಗ ಕಮಿಂಗ್ ಬ್ಯಾಕ್ ಸ್ಟ್ರಾಂಗರ್ ಅಂತ ಅನಿಸ್ತಾರೆ, ಯಾಕಂದರೆ ಯಾವತ್ತೂ ನೆಗೆಟಿವ್ ಆಗಿ ತೊಗೊಂಡಿಲ್ಲ. ಸೊ ಇಷ್ಟು 3 ವರ್ಷ ಆಗಿದೆ ಇಂಡಸ್ಟ್ರಿಯಲ್ಲಿ, ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ನಾನು ನಿಂತಿದ್ದೀನಿ ಇವಾಗ. ಸೊ ಸುಪ್ರೀಂ ಹೀರೋ ಶಶಿಕುಮಾರ್ ಅವರ ಪುತ್ರ ಅಂತ ನಿಮ್ಗೆ ಅನ್ಸೋದೇ ಇಲ್ಲ, ತುಂಬ ಸರಳತೆ ಅನ್ನೋದಿದೆ. ಹೇಗೆ ಸಾಧ್ಯ ಇದು ಅಂತ ಹೇಳು, ಮತ್ತು ಯಾಕೆ ಅಪ್ಪ ಸಿನಿಮಾಗಳು ಮಾಡೋದಿಲ್ಲ ಅಂತ ಏನಾದರೂ ತೀರ್ಮಾನ ಮಾಡ್ಕೊಂಡಿದ್ದಾರಾ? ಯಾಕೆ ಅಷ್ಟೊಂದು ಈಗ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಹೇಳಬಹುದಾ ನೀವು ಮಗನಾಗಿ ಅಂತ? ಮೇಡಮ್ ಆ್ಯಕ್ಚುಲಿ ಮನೇಲಿ ಬೆಳೆಸಿದ ರೀತಿ ಹಿಂಗೆ ಮೇಡಮ್. ಯಾವತ್ತೂ ನನ್ನ ಶಶಿಕುಮಾರ್ ಮಗ ಅಂತ ಯಾವತ್ತೂ ಬೆಳೆಸಿಲ್ಲ. ಸ್ಕೂಲಲ್ಲಾಗಿರಲಿ, ಕಾಲೇಜಲ್ಲಾಗಿರಲಿ, ಮತ್ತು ಪ್ರೊಫೆಷ್ನಲ್ ಕೋರ್ಸ್ ಆಗಿರಲಿ, ಎಲ್ಲೂ ಶಶಿಕುಮಾರ್ ಮಗ ಅಂತ ತೋರಿಸ್ಕೊಂಡಿಲ್ಲ. ಸೊ ಇಷ್ಟು ಸಿಂಪಲ್ ಆಗಿದ್ದೀನಿ ಅಂದರೆ ಓನ್ಲಿ ಕ್ರೆಡಿಟ್ ಗೋಸ್ ಟು ಅಪ್ಪ ಅಮ್ಮ. ಅವ್ರ ಬೆಳವಣಿಗೆ ಇದರಲ್ಲಿ ನಡೆಸಿರೋ ರೀತಿ ಹಿಂಗೆ. ಸೊ ಅವ್ರಿಗೆ ಕ್ರೆಡಿಟ್ ಹೋಗೋದೆಲ್ಲ. ಆ್ಯಂಡ್ ಅಪ್ಪ ಏನು ಸಿನಿಮಾ ಬಿಟ್ಟಿಲ್ಲ, ಸ್ವಲ್ಪ ಬ್ರೇಕ್ ತೊಗೊಂಡಿದ್ರು. ಇವಾಗ ಮಾಡ್ತಾಯಿದ್ದಾರೆ, ಒಂದು 4-5 ಸಿನಿಮಾ ಮಾಡ್ತಾಯಿದ್ದಾರೆ. ಮೊನ್ನೆ ಕೃಷ್ಣಂ ಪ್ರಣಯಂ ಸಖಿ ಅಂತ ಗಣೇಶರ ಜೊತೆ ಮಾಡಿದ್ದಾರೆ, ಮತ್ತು ಇನ್ನೊಂದು 3 ಸಿನಿಮಾ ಹೊಸಬ್ರ ಜೊತೆ ಮಾಡ್ತಾಯಿದ್ದಾರೆ. ಸೊ ಈಸ್ ಗೆಟಿಂಗ್ ಬ್ಯಾಕ್ ಸ್ಲೋಲಿ. ಹಿ ಜಸ್ಟ್ ಟುಕ್ ಅ ಸ್ಮಾಲ್ ಬ್ರೇಕ್, ಯಾಕಂದ್ರೆ ಪಾಲಿಟಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು. ಇವಾಗ ನಮ್ಮ ಸಿನಿಮಾ ಇಂಡಸ್ಟ್ರಿ ಮತ್ತೆ ಬ್ಯಾಕ್ ಮಾಡ್ತಾರೆ. ಓಕೆ ಸರ್, ಅಪ್ಪ ಮನೇಲಿ ಫ್ರೀ ಇದ್ದಾಗೆಲ್ಲ ಏನೇನು ಮಾಡ್ತಿರ್ತಾರೆ? ಸೊ ನಿಮಗೆ ಸಿನಿಮಾ ಅಂತ ಬಂದಾಗ ಏನೆಲ್ಲ ಇನ್ಪುಟ್ಸ್ಗಳು ಕೊಡ್ತಾರೆ? ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಏನೆಲ್ಲ ಹೇಳ್ತಾರೆ, ಅದನ್ನು ಹೇಳ್ಕೊಬೋದಾ ಅಂತ ಹೇಳಿ? ಅವ್ರ ಹ್ಯಾಬಿಟ್ಸ ಬೆಳಗ್ಗೆಯಿಂದ ಎದ್ದು ರಾತ್ರಿ ತನಕ ಏನು ಮಾಡ್ತಾರೆ ಅಂತಾನೆ ಏನಿಲ್ಲ. ಫಸ್ಟ್ ಹೇಗಿರ್ತಾರೆ? ನಾವು ಆ್ಯಕ್ಚುಲಿ ಮನೇಲಿ ಇದ್ದಾಗ ಮಾತಾಡೋದು ಸ್ವಲ್ಪ ಕಮ್ಮಿನೇ, ಯಾಕಂದರೆ ಅವ್ರು ಫಸ್ಟ್ ಎದ್ದ ಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡ್ತಾರೆ, ದೇವ್ರ ಹಾಡು ಹಾಕ್ತಾರೆ, ಆಮೇಲೆ ಯೋಗ ಮಾಡ್ತಾರೆ, ಟೀ ಕುಡಿತಾರೆ, ಬ್ರೇಕ್ಫಾಸ್ಟ್ ಮಾಡ್ತಾರೆ. ಅದಾದಮೇಲೆ ಮಧ್ಯಾಹ್ನ ಬಂದಾಗ ನಾವು ಆ್ಯಕ್ಚುಲಿ ಮಾತಾಡೋದು ಯಾವಾಗಂದ್ರೆ ಲಂಚ್ ಟೈಮಲ್ಲಿ ಒಟ್ಟಿಗೆ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಅವ್ರು ಕೇಳ್ತಾರೆ, ಏನೋ ಮಾಡ್ತಾ ಇದೆಯಾ, ಇವಾಗ ಏನು ಮಾಡಿದೆ ಇವತ್ತು, ಜಿಮ್ಗೆ ಹೋದಾ, ಹಾಂ ಸರಿ, ನಾಳೆನು ಕಾರ್ಯಕ್ರಮ ನಿಂದು, ಸಿನಿಮಾದ ಹೆಂಗೆ ನಡೀತಾ ಇದೆ, ಮತ್ತು ಇದು ಬ್ಯಾಕ್ ಇಂಜರಿ ಆದಾಗಿಂದ ಪ್ರತಿದಿನ ಕೇಳ್ತಾರೆ, ಇವಾಗ ಹೇಗಿದೆ ಬ್ಯಾಕು, ಇಂಜರಿಯಿಂದ ಎಕ್ಸಸೈಸ್ ಸ್ಟ್ರೆಚಸ್ ಮಾಡ್ತಾ ಇದೆಯಾ, ಅದು ಮಾಡ್ತಾ ಇದೆಯಾ ಅಂತ. ಸೊ ಅದನ್ನ ಕೇಳ್ಕೊಂಡು ಬರ್ತಾರೆ. ಡಿನ್ನರ್ ಟೈಮಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನ್ಯೂಸ್ ನೋಡ್ಕೊಂಡು. ಕರೆಕ್ಟಾಗಿ 9 ಗಂಟೆಗೆ ನ್ಯೂಸ್ ಚಾನಲ್ ಮುಂದೆ ಕೂತ್ಕೊತಾರೆ, ಯಾಕಂದ್ರೆ ನ್ಯೂಸ್ ಅಂತೂ ಮಿಸ್ ಮಾಡೋದೇ ಇಲ್ಲ. ಸೊ ಅಷ್ಟೇ, ಒಂದು 9 ಗಂಟೆಗೆ ನ್ಯೂಸ್ ನೋಡ್ತಾರೆ, 10 ಊಟ ಮಾಡ್ತಾರೆ, ದೆನ್ ಮಲ್ಕೊತಾರೆ ಅಷ್ಟೇ. ನನ್ನ ಹ್ಯಾಬಿಟ್ಸ್ ನನ್ನ ಸಪ್ರೇಟ್ ಆಗಿರುತ್ತೆ. ಸೊ ನಾನು ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ತೀನಿ, ಮನೆಗೆ ಬಂದಾಗ ಸ್ವಲ್ಪ ಅದೇ ವೆಜಿಟೇಬಲ್ಸ್ ಆಗಿರಲಿ, ಇದಾಗಿರಲಿ, ನನ್ನ ಬ್ಯಾಕ್ ರಿಕವರಿಗೆ ಏನೇನು ಇದು ತಿನ್ನಬೇಕೋ ಅದು ಪದಾರ್ಥ ತಿಂತೀನಿ. ಆಮೇಲೆ ಮಧ್ಯಾಹ್ನ ಮೆಡಿಟೇಷನ್ ಮಾಡ್ತೀನಿ, ಲಂಚ್ ಬ್ರೇಕ್ ಆಗುತ್ತೆ. ಆಮೇಲೆ ಸಾಯಂಕಾಲ ಆದರೆ ಫ್ರೆಂಡ್ಸ್ ಜೊತೆ ಬ್ಯಾಡ್ಮಿಂಟನ್ ಆಗಿರಲಿ, ಲೈಟಾಗಿ ಇವಾಗ ಏನು ರಿಕವರಿಗೆ ಏನು ಬೇಕೋ ಬ್ಯಾಡ್ಮಿಂಟನ್ ಆಗಿರಲಿ, ಯೋಗ ಆಗಿರಲಿ ಮಾಡ್ತಾ ಇರ್ತೀನಿ. ದೆನ್ ಡಿನ್ನರ್, ಆಮೇಲೆ ಮಲ್ಕೊಳೋದು ಅಷ್ಟೇ. ಓಕೆ. ಈಗ ನ್ಯೂಸ್ ನೋಡ್ತಾರೆ ಅಂತ ಬಂದಾಗ ನಂಗೆ ನೆನಪಾಯ್ತು ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಈಗ ಸದ್ಯ ಸೌಂಡಿಂಗ್ ಮಾಡ್ತಿರುವಂಥ ಸುದ್ದಿ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿಯಾಗಿ ಸದ್ಯ ಪರಪನಾಗ್ರಹಾರದಲ್ಲಿದ್ದಾರೆ. ಸೊ ನೀವು ಅವ್ರನ್ನ ಹಲವಾರು ಬಾರಿ ಹತ್ತದಲ್ಲಿ ನೋಡಿರ್ತೀರ, ನಿಮ್ಮ ತಂದೆಗೂ ಕೂಡ ಒಳ್ಳೆ ಬಾಂಧವ್ಯ ಇದ್ದೇ ಇರುತ್ತೆ. ಸೊ ಈ ಸಿಚುವೇಶನ್ಗೆ ದರ್ಶನ್ ಸಿಕ್ಕಾಕೊಂಡಿದ್ದಾರೆ ಅಂತ ಬಂದಾಗ, ಗೊತ್ತಾದಾಗ ಏನು ಅನ್ನಿಸ್ತು? ಆ್ಯಂಡ್ ಈ ಘಟನೆ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಮೇಡಮ್, ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ನನಗೇನು ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ದರ್ಶನ್ ಸರ್ ಅಪ್ಪನಿಗೆ ತುಂಬ ಕ್ಲೋಸೆ. ಆ್ಯಂಡ್ ಇವಾಗೂ ಇಟ್ಸ್ ಅ ವೆರಿ ಶಾಕಿಂಗ್ ನ್ಯೂಸ್ ನಮ್ಮ ಇಂಡಸ್ಟ್ರಿಗೆ. ಬಟ್ ಕಾನೂನಿಗಿಂತ ದೊಡ್ಡದು ಯಾವುದೂ ಇಲ್ಲ ಮೇಡಮ್. ಸೊ ಕಾನೂನು ಪ್ರಕಾರ ಏನು ನಡೆಯುತ್ತೋ ಅದನ್ನು ನಡ್ಸ್ಕೊಂಡು ಹೋಗಬೇಕು. ಬಟ್ ಐ ಡೋಂಟ್ ನೋ ಯಾರು ಮಾಡಿದಾರೋ ಇಲ್ವೋ, ಇವಾಗೂ ನನಗೆ ಸ್ಟಿಲ್ ಶಾಕಿಂಗ್. ಬಟ್ ನನಗೆ ಯಾವಾಗಲೂ ದರ್ಶನ್ ಸರ್ ಅಂದರೆ ದರ್ಶನ್ ಅಂಕಲ್. ಸೊ ಈಸ್ ವೆರಿ ಕ್ಲೋಸ್. ಬಟ್ ತುಂಬ ಶಾಕಿಂಗ್. ಇದ್ರ ಬಗ್ಗೆ ಮಾತಾಡೋಕ್ಕೂ ನಾನು ಹೆಚ್ಚು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಆ ಶಾಕಲ್ಲಿ ಇನ್ನೂ ಇದ್ದೀವಿ. ಇಷ್ಟು ಆಲ್ಮೋಸ್ಟ್ 20 ಡೇಸ್ ಆಗ್ತಾ ಬಂತು. ಸೊ ವಿಲ್ ಸಿ ಮೇಡಮ್, ಹೆಂಗಾಗುತ್ತೋ ಏನೋ ಅಂತ. ಓಕೆ. ಈಗ ಅಪ್ಪ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೇಲಿ ಮಾತಾಡಿರ್ತಾರೆ, ಅಪ್ಪಂಗೆ ಆಪ್ತರಾದ ಕಾರಣ ಚರ್ಚೆಗಳಂತ ಆಗೇ ಇರುತ್ತೆ. ಅಪ್ಪನೂ ಕೂಡ ಶಾಕಲ್ಲೇ ಇದ್ದಾರಾ? ಏನಾದ್ರು ಮಾತಾಡಿದಾರ ಈ ವಿಚಾರದಲ್ಲಿ ಬಗ್ಗೆ ಅಂತ ಹೇಳಿ? ಖಂಡಿತ ಮೇಡಮ್. ಅಪ್ಪ ಅವರು ಆಲ್ಮೋಸ್ಟ್ 2 ಸಿನಿಮಾಸ್ ವರ್ಕ್ ಮಾಡಿದ್ದಾರೆ. ಮುಂಚೆ ಸಾಕಷ್ಟು ಪ್ಲೇಸಸಲ್ಲಿ ಮೀಟ್ ಮಾಡಿದ್ದಾರೆ, ಲಂಚ್ ಆಗಿರಲಿ, ಸಿನಿಮಾ ಇದೆಲ್ಲ ಆದಮೇಲೆ. ಸೊ ಅವರು ಇವಾಗೂ ಶಾಕಲ್ಲೇ ಇದ್ದಾರೆ. ಸೊ ಇದ್ರ ಬಗ್ಗೆ ಅವರು ಮನೇಲಿದ್ದಾಗ ಶಾಕಿಂದ ಆಚೆ ಬರೋಕ್ಕಾಗ್ತಾ, ನಾವೊಬ್ಬರೇ ಅಲ್ಲ, ಇಡೀ ಇಂಡಸ್ಟ್ರಿ ಶಾಕಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ.
ಸೊ ಇಟ್ಸ್ ಬಿಕಾಸ್ ನಮ್ಮ ಇಂಡಸ್ಟ್ರಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದರೆ ದರ್ಶನ್ ಸರ್. ಅವರು ಇವಾಗ ಇದಿಲ್ಲ ಅಂದರೆ ನಮ್ಮ ಆರ್ಟಿಸ್ಟ್ಗಳಿಗೆ ತುಂಬ ಬೇಜಾರಾಗುತ್ತೆ. ಸೊ ಹೋಪಿಂಗ್ ದಟ್ ಎವ್ರಿಥಿಂಗ್ ಗೋಸ್ ವೆಲ್ ಆ್ಯಂಡ್ ಏನು ನೆಗೆಟಿವ್ ಆಗಬಾರ್ದು. ಸೊ ಸರು ಎಲ್ಲಿದ್ದರೂ ಚೆನ್ನಾಗಿರಬೇಕು ದರ್ಶನ್ ಸರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.